ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಪೋಷಕರು ಕೂಡ ವಿಡಿಯೋಸ್‌ನ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ನಾನು ನಿಮ್ಮ ವೇದಮೂರ್ತಿ ಸರ್. ನೀವು ನೋಡುತ್ತಾ ಇರುವಂತದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇದೀಗ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ 2 ಅಂತಕ್ಕಂತ ಏನಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಅಂದ್ರೆ ಸೆಕೆಂಡ್ ಎಕ್ಸಾಮ್ ಅಂತಕ್ಕಂಥದ್ದನ್ನು ಕೂಡ ಕರೀತಿರುವಂತದ್ದಾಗಿರುತ್ತೆ. ಈ ಒಂದು ಸೆಕೆಂಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಇಂಪ್ರೂವ್‌ಮೆಂಟ್ ಎಕ್ಸಾಮ್ ಅನ್ನೋದೇನಿದೆಯಲ್ಲ, ಇದರಲ್ಲಿ ಪರೀಕ್ಷೆ ಅಭ್ಯರ್ಥಿಗಳಿಗೆ ಕ್ವೆಶ್ಚನ್ ಪೇಪರ್ ಯಾವ ತರ ಇರುತ್ತೆ ಸರ್ ಅಂತ ಒಂದು ಪ್ರಶ್ನೆಗಳು ಬರ್ತಿದೆ. ನಂತರ ಒಂದು ಬ್ಲೂ ಪ್ರಿಂಟ್ ಯಾವ ತರ ಇರುತ್ತೆ, ಚೇಂಜಸ್ ಏನಾರ ಆಗುತ್ತಾ, ನಂತರದ ಅದೇ ಪ್ರಕಾರ ಫಾಲೋ ಆಗುತ್ತಾ, ಎಕ್ಸಾಮ್ ಈಸಿ ಇರುತ್ತಾ, ಡಿಫಿಕಲ್ಟ್ ಇರುತ್ತಾ, ತುಂಬಾ ಯಾವ ತರ ಇರುತ್ತೆ ಎಕ್ಸಾಮ್ ಅಂತಕ್ಕಂತ ಒಂದು ಪ್ರಶ್ನೆಗಳಿರುವಂತದ್ದಾಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತೀರಿ ಬಿಡದಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟ ಬೇಗ ನಿಖರವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಯೂಟ್ಯೂಬ್ ನಲ್ಲಿ ಉಚಿತ ಕೂಡ ಆಗಿರುತ್ತೆ ಸಬ್ಸ್ಕ್ರೈಬ್ ಅಂತಕ್ಕಂಥದ್ದು. ವಿಡಿಯೋ ನೋಡಿದ ನಂತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಹಾಯ ಆಗುತ್ತೆ, ಶೇರ್ ಮಾಡಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ಕಡೆ ಹೋಗೋಣ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 1 ಆಯಿತು, ರಿಸಲ್ಟ್ ಎಲ್ಲ ಕೊಟ್ಟರು. ಆನಂತರದಲ್ಲಿ ಎಕ್ಸಾಮ್ 2 ಅಥವಾ ಮಾರ್ಕ್ಸ್ ಇಂಪ್ರೂವ್‌ಮೆಂಟ್ ಎಕ್ಸಾಮ್ ಅಥವಾ ಒಂದು ನಾಟ್ ಕಂಪ್ಲೀಟೆಡ್ ಅಭ್ಯರ್ಥಿಗಳಿಗೆ ಎಕ್ಸಾಮ್ 2 ಇರಲ್ಲ, ನಾರ್ಮಲ್ ಆಗಿ ಎಲ್ಲ ಅಭ್ಯರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದು ಇರುತ್ತೆ. ಅದ್ರ ಬಗ್ಗೆ ನಾವು ಡೇಟ್ ಇನ್ನೊಂದು ಮತ್ತೊಂದೆಲ್ಲ ಮಾಹಿತಿನ ಕೊಟ್ಟಿದ್ವಿ, ಟೈಮ್ ಟೇಬಲ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀವಿ. ಸದ್ಯಕ್ಕೆ ಇವಾಗ ಎಕ್ಸಾಮ್ 2 ಯಾವ ತರ ಇರುತ್ತೆ ಅಂತ ಒಂದು ಪ್ರಶ್ನೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಕಳೆದ ವರ್ಷದಲ್ಲಿ ಅನುತ್ತೀರ್ಣ ಆಗಿ ಈ ವರ್ಷ ಇವಾಗ ಸೆಕೆಂಡ್ ಎಕ್ಸಾಮ್ ಕಟ್ತಿರೋರು, ಈ ವರ್ಷದವರು ಆಗಿರ್ಬೋದು, ಎಲ್ಲರಿಗೂ ಇರುವಂತದ್ದಾಗಿರುತ್ತೆ ಒಂದು ಪ್ರಶ್ನೆಗಳು. ಹೇಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಹೇಳಿದರೆ ಎಕ್ಸಾಮ್ 1, ಎಕ್ಸಾಮ್ 2 ಅಥವಾ ಹಿಂದೆ ಎಕ್ಸಾಮ್ 3 ಅಂತ ಮಾಹಿತಿನ ಕೊಟ್ಟು, ಸದ್ಯಕ್ಕೆ ಈ ವರ್ಷ ಎಕ್ಸಾಮ್ 3 ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಕ್ಸಾಮ್ 2 ಅಂತಕ್ಕಂತ ಇರೋದಿಲ್ಲ, ಎಕ್ಸಾಮ್ 1 ಹೆಂಗ್ ಮಾಡಿದ್ರು ಸೇಮ್ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಚೇಂಜಸ್ ಆ ರೇಂಜಿಗೆ ಏನೂ ಆಗೋದಿಲ್ಲ. ಓಕೆನಾ. ಬಟ್ ಹಾಗಾದ್ರೆ ಎಕ್ಸಾಮ್ 2 ಹೆಂಗೆ ಕ್ವೆಶ್ಚನ್ ಪೇಪರ್ ಹೆಂಗ್ ಬರುತ್ತೆ, ಬ್ಲೂ ಪ್ರಿಂಟ್ ಅಂತ ಏನ್ ಕೇಳ್ತಿರಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಈಸಿನ ಕಷ್ಟನ ಅಂತ. ಮೊದಲನೇದಾಗಿ ಬ್ಲೂ ಪ್ರಿಂಟ್ ಅನ್ನ, ಸೊ ಬ್ಲೂ ಪ್ರಿಂಟ್ ಅನ್ನ ಅಭ್ಯರ್ಥಿಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ. 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದಾರಲ್ಲ ಇಲಾಖೆ ಕಡೆಯಿಂದ ಎಕ್ಸಾಮ್ 1 ಗೆ, ಅದೇ ಬ್ಲೂ ಪ್ರಿಂಟ್ ಎಕ್ಸಾಮ್ 2 ಗೂ ಕೂಡ ಅನ್ವಯ ಆಗುತ್ತೆ. ಚೇಂಜಸ್ ಏನ್ ಮಾಡೋದಿಲ್ಲ. ಬ್ಲೂ ಪ್ರಿಂಟ್ ಏನ್ ಸೇಮೇ ಇರುತ್ತೆ ಅಭ್ಯರ್ಥಿಗಳಿಗೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಬ್ಲೂ ಪ್ರಿಂಟ್ ಅದೇ ಪ್ರಕಾರದಲ್ಲಿ ಬರೋದಾಗಿರುತ್ತೆ. ಓಕೆ. ಕ್ವೆಶ್ಚನ್ ಪೇಪರ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಇವಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿದ್ರಲ್ಲ ಸರ್, ಅದ್ರಲ್ಲಿ ಯಾವ್ದಾರು ಕೊಡ್ತಾರಾ, 3 ಕ್ವೆಶ್ಚನ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿದ್ರು ಹಾಗೆ ಅಂತ. ಮಾಡೆಲ್ ಕ್ವೆಶ್ಚನ್ ಪೇಪರ್ ಜಸ್ಟ್ ಮಾಡೆಲ್ ಆಗಿರುತ್ತೆ ಅಷ್ಟೇ. ಅಲ್ಲಿರುವಂತ ಕ್ವೆಶ್ಚನ್ ಬರ್ಬೋದು, ಬರ್ದೇನೆ ಹೋಗಬಹುದು. ಮಾಡೆಲ್ ಕ್ವೆಶ್ಚನ್ ಪೇಪರ್ ನಿಮಗೆ ಸೆಕೆಂಡ್ ಎಕ್ಸಾಮ್ ಕೊಡ್ತಾರೆ ಅಂತ ಕೆಲವೊಂದು ಮಕ್ಕಳು ತಪ್ಪು ತಿಳ್ಕೊಂತಿದ್ರು. ಆ ತರ ಏನು ಇರೋದಿಲ್ಲ ಮಕ್ಕಳೇ. ಸೆಕೆಂಡ್ ಎಕ್ಸಾಮ್ ಗೆ ಕ್ವೆಶ್ಚನ್ ಪೇಪರ್ ಅನ್ನು ಸಪರೇಟ್ ಆಗಿ ರೆಡಿ ಮಾಡ್ತಾರೆ. ಒಂದು ಬ್ಲೂ ಪ್ರಿಂಟ್ ನ ಬೇಸ್ ಮೇಲೆ ರೆಡಿ ಮಾಡ್ತಾರೆ. ಆ ಕಾರಣಕ್ಕೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸಿದ್ಧತೆನ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಒಂದು ಪ್ರಶ್ನೆ ಇತ್ತಲ್ಲ. ಸೊ ಹೊಸ ಒಂದು ಪ್ರಶ್ನೆ ಪತ್ರಿಕೆ ಇರೋದಾಗಿರುತ್ತೆ. ಅಂದ್ರೆ ಎಕ್ಸಾಮ್ 1 ಏನ್ ಕೊಟ್ಟಿರಲ್ಲ ಅದನ್ನು, ಅಥವಾ ಬ್ಲೂ ಪ್ರಿಂಟ್ ಏನು ಅಭ್ಯರ್ಥಿಗಳಿಗೆ ಹಿಂದೇನು ಕೊಟ್ಟಿರಲ್ಲ ಅಭ್ಯರ್ಥಿಗಳಿಗೆ ಅಂದ್ರೆ ಯಾವುದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ, ಅದೇನು ಕೊಡೋದಿಲ್ಲ. ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ 2 ಗೆ ಕ್ವೆಶ್ಚನ್ ಪೇಪರ್ ಬೇರೆ ಬರುತ್ತೆ. ಡಿಫಿಕಲ್ಟ್ ಬರುತ್ತಾ, ಈಸಿ ಬರುತ್ತಾ ಎಕ್ಸಾಮ್ ಹಾಗೆ ಅಂತಕ್ಕಂಥ ಒಂದು ಪ್ರಶ್ನೆ ಏನಿರುತ್ತಲ್ಲ, ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಂತಲ್ಲ. ಸ್ಟ್ರಿಕ್ಟ್ ಅಂದ್ರೆ ಸಾಮಾನ್ಯ ರೂಲ್ಸ್ ಗಳು, ನಿಯಮಗಳು ಇರುತ್ತಲ್ಲ, ಅದನ್ನೆಲ್ಲ ಪಾಲನೆ ಕೂಡ ಮಾಡ್ತಾರೆ. ನಂತರದಲ್ಲಿ ಒಂದು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಪರೀಕ್ಷೆನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದೇ ವಿದ್ಯಾರ್ಥಿಗೆ ಏನು ಓದ್ಕೊಂಡು ಹೋಗಿ ಚೆನ್ನಾಗಿ ಪರೀಕ್ಷೆನ ಬರೀತೀವಿ ಅಂತ ಮಕ್ಕಳಿಗೆ ಏನು ಸಮಸ್ಯೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಂತರ ಸುಲಭ ಇರುತ್ತಾ, ಕಠಿಣ ಇರುತ್ತೆ, ಇದ್ರ ಬಗ್ಗೆ ಹೇಳಿದ್ರೆ ಕ್ವೆಶ್ಚನ್ ಪೇಪರ್ ಅನ್ನ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ರೆಡಿ ಮಾಡ್ತಾರೆ. ನಂತರದಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಅಂತಕ್ಕಂಥ ಇರುತ್ತಲ್ಲ, ವಿದ್ಯಾರ್ಥಿ ಮೇಲೆ ಅವಲಂಬನೆ ಆಗಿರುತ್ತೆ. ಈಸಿನ ಕಷ್ಟನ ಪರೀಕ್ಷೆ ಅಂತ ಹೇಳ್ತೀರಾ, ನೀವು ಚೆನ್ನಾಗಿ ಓದಿದೀರಾ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದೀರಾ, ಚೆನ್ನಾಗಿ ನೀವು ಒಂದು ಸಬ್ಜೆಕ್ಟ್ಸ್ ಏನು 1, 2 ಸಬ್ಜೆಕ್ಟ್ ಎಷ್ಟು ಸಬ್ಜೆಕ್ಟ್ ನಿಮ್ದು ಫೇಲ್ ಆಗಿದೆ ಅಥವಾ ಅನುತ್ತೀರ್ಣ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂದ್ರೆ, ಆ ಸಬ್ಜೆಕ್ಟ್ಸ್ ಗಳ ಕಡೆಗೆ ಚೆನ್ನಾಗಿ ಪ್ರಿಪರೇಷನ್ಗಳು ಮಾಡಿದೀರಾ, ಓದ್ಕೊಂಡಿದ್ದೀರಾ ಈ ತರ ಅಂತಂದಾಗ ನೀವು ಆ ಸಬ್ಜೆಕ್ಟ್ ಅಲ್ಲಿ ಈಸಿನೇ ಅಂತ ಫೀಲ್ ಆಗುತ್ತೆ ನಿಮಗೆ. ಸ್ಕೋರ್ ಕೂಡ ಮಾಡಬಹುದಾಗಿರುತ್ತೆ ನೀವು. ಸೊ ಎಲ್ಲಾ ಮಕ್ಕಳು ಕೂಡ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಇವಾಗ ಕಠಿಣ ಯಾರಿಗೆ ಅನ್ಸುತ್ತೆ, ಚೆನ್ನಾಗಿ ಪ್ರಿಪರೇಷನ್ ಮಾಡಿಲ್ಲ ಅಂದ್ರೆ ನೀವು ಆ ಸಬ್ಜೆಕ್ಟ್ಸ್ ಗಳಿಗೆ ನೆಗ್ಲೆಕ್ಟ್ ಮಾಡಿದ್ರೆ, ಅಥವಾ ಆ ಸಬ್ಜೆಕ್ಟ್ ನಿಮಗೆ ಓದೋದು ಕಷ್ಟ ಆಗಿದೆ ಅಂತ ಫಿಕ್ಸ್ ಹಾಕೊಂಡು ನೀವು ಏನು ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಅಟ್ಲೀಸ್ಟ್ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ, ಏನಾದರೂ ಕ್ಲಾಸ್ಗಳನ್ನ ಕೇಳಿದಿರಾ, ಅಥವಾ ಎಲ್ಲೋ ಒಂದ್ ಕಡೆ ಓದಿದಿರಾ, ಟೆಕ್ಸ್ಟ್ ಬುಕ್ ಆರು ತೆಗೆದುಬಿಟ್ಟು ಅಟ್ಲೀಸ್ಟ್ ಆನ್ಸರ್ ಗಳನ್ನ ತೆಗೆದು ಕ್ವಶನ್ ಅಟ್ಲೀಸ್ಟ್ ಪಾಸರ್ ಆಗ್ಬೇಕು ನೀವು ಅನ್ನೋ ತನಕ ಪ್ರಯತ್ನಾರು ಮಾಡಿದಿರಾ ಅಂದಾಗ, ಅಟ್ಲೀಸ್ಟ್ ಏನೋ ಈಸಿ ಎಕ್ಸಾಮ್ ಎಲ್ಲೋ ನೀವು ಕ್ವಶನ್ ಗಳು ಬಂದ್ರು ಕೂಡ ಓಕೆ ಇದು ನಾನು ಓದಿದೆ, ಇದು ಬರುತ್ತೆ ನನಗೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಆ ಕಾರಣಕ್ಕೆ ತಿಳಿಸ್ತಾ ಇರೋದು ಏನಂದ್ರೆ ಅಭ್ಯರ್ಥಿಗಳಿಗೆ ಸ್ಕೋರ್ ಮಾಡಬೇಕು, ಪಾಸ್ ಆಗಬೇಕು ಅನ್ನೋ ಅಭ್ಯರ್ಥಿಗಳು ಬ್ಲೂ ಪ್ರಿಂಟ್ ಗಳನ್ನ ಪ್ರಕಾರ ಸ್ಟಡಿ ಮಾಡಿ, ಮತ್ತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಗಳನ್ನ ನೀವು ಆದಷ್ಟು ಬಿಡಿಸಿದಾಗ ನಿಮ್ಗೆ ಅಲ್ಲಿ ಎಕ್ಸಾಮ್ ಈಸಿ ಅಂತ ಅನಿಸುತ್ತೆ, ಮತ್ತೆ ಪಾಸ್ ಕೂಡ ಆಗೋ ಸಾಧ್ಯತೆ ಜಾಸ್ತಿ ಇರುವಂತದ್ದು ಇರುತ್ತೆ. ಉತ್ತಮ ಅಂಕನೂ ಕೂಡ ಗಳಿಸಬಹುದಾಗಿರುತ್ತೆ. ಇನ್ನು ಅವಕಾಶ ಇದೆ ನಿಮ್ಗೂ ಕೂಡ, ನೀವು ಕೂಡ ಸ್ಕೋರ್ ಮಾಡಬಹುದಾಗಿರುತ್ತೆ. ನೀವು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಕೂಡ ಪಾಸ್ ಆಗಬಹುದು ಎಕ್ಸಾಮ್ 2 ಅಲ್ಲೂ ಕೂಡ. ಸೊ ಎಕ್ಸಾಮ್ 1 ಅಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂತು, ನಾಟ್ ಕಂಪ್ಲೀಟೆಡ್, ಸೆಕೆಂಡ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಯೂಸ್ ಇಲ್ವಾ, ಹಾಗೆ ಅಂತಾರೆ ಏನೂ ಇರೋದಿಲ್ಲ. ಮೊದಲು ರೀತಿ ಸಪ್ಲಿಮೆಂಟರಿ ಅಂತ ಅಂದ್ಬಿಟ್ಟು, ಬಟ್ ಈಗ ಆತರ ಏನೂ ಇರೋದಿಲ್ಲ. ನೀವು ಕೂಡ ಸ್ಕೋರ್ ಮಾಡಿದ್ರು ಕೂಡ ಅದು ವ್ಯಾಲಿಡೇ ಆಗಿರುತ್ತೆ. ಅರ್ಥ ಆಗಿದೆ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.